Welcome to CADNES. This is Deepika. CADNES, we have CAD courses, accounting courses, development and IT courses, digital marketing, animation and VFS course, and then spoken English and handwriting courses as well. So today's class, I've taken Tally classes. So today's class is all about inventory management. So what is inventory management? First of all, we need to know. Inventory management is nothing but we do have stock in the business, like stock items will be there, stock groups will be there. So that stock, how to manage, how to do entries, and how to see the closing balance and opening balance of all the stocks are called as inventory management. So we can do stock group entries, stock category entries, stock item, unit, location, nothing but godowns. All that entries we can easily enter in Tally Prime. And also we can see the summary of it. Summary anta helidre we can see the andre opening stock estiде, value of the goods estiದೆ, closing stock estiದೆ ಅಂತ ಹೇಳಿ ನಾವು complete details na Tally Prime ನಲ್ಲಿ ನೋಡಬಹುದು. So today's class is completely all about inventory management in Tally Prime. So I have already created a company. Now we need to see the feature of it. Is everything correct? For that, use F11 key. So F11, here we have the thing like inventory. So F11 is all about features. Adralli first option accounting related ide. Second options bandu inventory related ಅಂದ್ರೆ stock item related ಇರುತ್ತೆ. ಇಲ್ಲಿ ನಿಮ್ಗೆ ಮೇಂಟೈನ್ ಇನ್ವೆಂಟರಿ ಆಲ್ರೆಡಿ ಎಷ್ಟಿದೆ, ಸೊ ನೋ ನೀಡ್ ಟು ಆಲ್ಟರ್ ಎನಿಥಿಂಗ್. ಸೊ ಇವೆರಡು ಎಷ್ಟಿತ್ತು ಅಂದ್ರೆ ಜಸ್ಟ್ ಗಿವ್ ಎಂಟರ್ ಅಕ್ಸೆಪ್ಟ್ ಆರ್ ಎಲ್ಸ್ ನಾವು ಎಸ್ ಮಾಡ್ಕೋಬೇಕು. ಓಕೆ, ಎನೇಬಲ್ ಮಾಡ್ಬೇಕು. ದೆನ್ ಯು ಕ್ಯಾನ್ ಡೈರೆಕ್ಟ್ಲಿ ಗೋ ಫಾರ್ ಗೇಟ್ ವೇ ಆಫ್ ಟ್ಯಾಲಿ. ಕ್ರಿಯೇಟ್ ವಿ ಹ್ಯಾವ್ ಸ್ಟಾಕ್ ಗ್ರೂಪ್. See, inventory masters. Today's class is completely on inventory masters. Idralli nodi stock groups ide, stock item, category, stock item, unit, location, everything we can create. So first of all, we need to create the unit of measure ಅಂತ ಹೇಳಿದ್ರೆ ನಾವ್ ಯಾವ ತರ ಮೆಷರ್ ಮಾಡ್ತೀವಿ ಅಂತ. ಸೊ ಗ್ರೂಪ್ ಅಂತ ಬಂತು ಅಂದ್ರೆ ಯಾವ ಗ್ರೂಪ್ಸ್ ಇದೆ. ಫಾರ್ ಎಕ್ಸಾಂಪಲ್ ನಾನು ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಏನ್ ತಗೊಂತೀನಿ ಗ್ರೂಪ್ಸ್ ಅಂತ ಹೇಳಿದ್ರೆ ಮೋಟಾರ್ ಸೈಕಲ್ಸ್ ತಗೊಬಹುದು, ಇಲ್ಲ ಮೊಬೈಲ್ ಫೋನ್ಸ್ ತಗೊಬಹುದು. ವಾಟ್ ಎವರ್ ಯು ವಾಂಟ್ ಯು ಕ್ಯಾನ್ ಟೇಕ್ ಆಸ್ ಅ ಗ್ರೂಪ್. ಓಕೆ, ಸೊ ನಾನು ಏನ್ ಮಾಡ್ತೀನಿ, ಎರಡು ಗ್ರೂಪ್ಸ್ ನ ತಗೊಂತೀನಿ. ಸೊ ಕ್ರಿಯೇಟ್ ಗ್ರೂಪ್. ಓಕೆ, ಫಸ್ಟ್ ಗ್ರೂಪ್ ಮಾರುತಿ 800. ಓಕೆ, so Maruti 800 under primary ne irli, no need to create anything. Okay, enter, accept. Then we have after that second group Omni. Okay, enter, accept. Next Alto. I have taken motorcycle industry, so I am creating groups. Okay, then Wagoner. ಸೊ ಇವೆಲ್ಲ ಏನಂತ ಹೇಳಿದ್ರೆ ಯಾವ ಗ್ರೂಪ್ ಗೆ ಬರುತ್ತೆ ಅಂತ. ಸೊ ನಿಮ್ಗೆ ಇವಾಗ್ಲೇ ಕ್ಲಿಯರ್ ಪಿಕ್ಚರ್ ಗೊತ್ತಾಗಲ್ಲ. ಸೊ ಯು ಹ್ಯಾವ್ ಟು ವಾಚ್ ದ ಕಂಪ್ಲೀಟ್ ವಿಡಿಯೋ ಟು ಗೆಟ್ ದ ಕ್ಲಿಯರ್ ಪಿಕ್ಚರ್ ಆಫ್ ಇಟ್. ಶಿಫ್ಟ್ ತಗೊಂಡಿದೀನಿ. ಓಕೆ, ಸೊ ಆಫ್ಟರ್ ಕ್ರಿಯೇಟಿಂಗ್ ದಿಸ್ ಮಚ್ ಎಸ್ಕೇಪ್ ವಿ ಹ್ಯಾವ್ ಸ್ಟಾಕ್ ಕ್ಯಾಟಗರಿ. ಸೊ ಕ್ಯಾಟಗರಿ ಅಂತ ಹೇಳಿದ್ರೆ ಯಾವ ಕ್ಯಾಟಗರಿ ಕೆಳಗಡೆ ಬರುತ್ತೆ ಅಂತ. ಓಕೆ, ಸೊ ಎಲ್ ಪಿ ಜಿ ನಥಿಂಗ್ ಬಟ್ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ. Then petrol. Okay, enter, accept. Then different category we have to create stock item. So first stock item, for example ನಾನು ಅದಕ್ಕೂ ಮುಂಚೆ ಸ್ಟಾಕ್ ಐಟಮ್ ಗೂ ಮುಂಚೆ ಯೂನಿಟ್ ಕ್ರಿಯೇಟ್ ಮಾಡ್ಕೊಂತೀರಾ. ಸೊ ಕ್ಯಾಟಗರಿ ಇಸ್ ಡನ್, ಗ್ರೂಪ್ ಇಸ್ ಡನ್, ದೆನ್ ಯು ಹ್ಯಾವ್ ಟು ಕ್ರಿಯೇಟ್ ದ ಯೂನಿಟ್. ಸೊ ಯೂನಿಟ್ ಅಲ್ಲಿ ನಾವು ಏನ್ ಯೂನಿಟ್ ಅಂತ ಹೇಳಿದ್ರೆ ಯೂನಿಟ್ ಆಫ್ ಮೆಷರ್ ಲೈಕ್ ದಟ್. ಫಾರ್ ಎಕ್ಸಾಂಪಲ್ ನಾವು ಮಿಲ್ಕ್ ಪ್ರಾಡಕ್ಟ್ಸ್ ಇವನ್ನೆಲ್ಲ ನಾವು ಲೀಟರ್ ನಲ್ಲಿ ಮೆಷರ್ ಮಾಡ್ತೀವಿ, ರೈಟ್? ಫಾರ್ ಎಕ್ಸಾಂಪಲ್ ಗ್ರಾಸರೀಸ್ ಎಲ್ಲ ನಾವು ಕೆಜಿಸ್ ನಲ್ಲಿ ಮೆಷರ್ ಮಾಡ್ತೀವಿ. ನಥಿಂಗ್ ಬಟ್ ಯೂನಿಟ್ ಆಫ್ ಮೆಷರ್ ಯಾವ ತರ ಮೆಷರ್ ಮಾಡ್ತೀರಾ ಅಂತ. ಫಾರ್ ಎಕ್ಸಾಂಪಲ್ NOS, ನಥಿಂಗ್ ಬಟ್ ನಂಬರ್ಸ್. ಓಕೆ, ದೆನ್ ನಂಬರ್ಸ್ ಅಲ್ಲಿ ಮಾತ್ರ ನಾವು ಸೇಲ್ ಮಾಡೋದಿಲ್ಲ. ಸಮ್ ಟೈಮ್ಸ್ ಬಾಕ್ಸಸ್, BXS, ಇದು ಕಾರ್ಸ್ ಆಗೋದ್ರಿಂದ ಬಾಕ್ಸಸ್ ಬರಲ್ಲ. ಜಸ್ಟ್ ಐ ಆಮ್ ಗಿವಿಂಗ್ ಫ್ಯೂ ಎಕ್ಸಾಂಪಲ್ಸ್ ಅಷ್ಟೇ. ಪೀಸಸ್ ಇತ್ತು ಅಂದ್ರೆ ಪೀಸಸ್. ಓಕೆ, ದೆನ್ ಪ್ಯಾಕೆಟ್ಸ್ ಇತ್ತು ಅಂದ್ರೆ PKTS ಅಂತ ಹಾಕಿ. ಓಕೆ, ಲೈಕ್ ದಿಸ್ ಯು ಕ್ಯಾನ್ ಕ್ರಿಯೇಟ್ ದ ಯೂನಿಟ್ಸ್. ಓಕೆ, ಸೊ ಆಫ್ಟರ್ ಕ್ರಿಯೇಟಿಂಗ್ ಯೂನಿಟ್ ಏನಿದೆ ಸ್ಟಾಕ್ ಐಟಮ್ ಗೆ ಹೋಗ್ಬೇಕು. ಸೊ ಆಫ್ಟರ್ ಕ್ಯಾಟಗರಿ ಗ್ರೂಪ್ ವಿ ಹ್ಯಾವ್ ಸ್ಟಾಕ್ ಐಟಮ್. ಗೋ ಸ್ಟಾಕ್ ಐಟಮ್, ಕ್ರಿಯೇಟ್. ಫಸ್ಟ್ ಸ್ಟಾಕ್ ಐಟಮ್ 800 STD, ಇಟ್ಸ್ ಅ ಕಾರ್.
So it comes under what group? Comes under Maruti 800 group. Unit is nothing but numbers. Okay. So here you have to get the category as well as your amount ge sale ಮಾಡ್ತೀರಾ no feature illa. Go F12. Here you can select the option like stock groups for stock item. Yes, it is. So more configuration, make it yes. So here we have use stock category for stock item. Make this yes. And also one more thing is provide standard buying and selling rate. Make that also yes. Okay. So what happens? We can show the group as well as category. For example, petrol category ge barate tagolana. Units ಆಯ್ತು. Set standard rate ಏನಂತ ಹೇಳಿದ್ರೆ we can set the purchase cost and the selling price. Cost ಅಂತ ಹೇಳಿದ್ರೆ ಓವರ್ ಆಲ್ ಎಕ್ಸ್ಪೆನ್ಸ್ ಏನಾಗಿದೆ ಅಂದ್ರೆ ಪರ್ಚೇಸ್ ಕಾಸ್ಟ್ ಎಷ್ಟು, ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳಿದ್ರೆ ಕಾಸ್ಟ್ ಪ್ಲಸ್ ನನ್ನ ಪ್ರಾಫಿಟ್ ಮಾರ್ಜಿನ್. ಸೊ ದಟ್ ಯು ಕ್ಯಾನ್ ಗಿವ್ ಇಯರ್ ಇಟ್ ಸೆಲ್ಫ್. ಎಸ್ ಮಾಡಿದ ತಕ್ಷಣ ನಿಮ್ಗೆ ಅಪ್ಲಿಕಬಲ್ ಫ್ರಮ್ ಕೇಳತ್ತೆ. ಡೇಟ್ ಆಲ್ರೆಡಿ ಇದೆ, ಸೊ ಡೋಂಟ್ ಚೇಂಜ್. ರೇಟ್ ಫಾರ್ ಎಕ್ಸಾಂಪಲ್ ನಾನು ಪರ್ಚೇಸ್ ಮಾಡ್ಬೇಕಾದ್ರೆ ಐ ಬೈ ದಿಸ್ ಫಾರ್ 2,50,000. ಓಕೆ, ಬಟ್ ವೈಲ್ ಸೆಲ್ಲಿಂಗ್ ನಾನು ಸೇಮ್ ಅಮೌಂಟ್ ಗೆ ಸೇಲ್ ಮಾಡಲ್ಲ. ಐ ಇನ್ಕ್ಲೂಡ್ ದ profit as well, so I'll sell this for 3 lakh rupees. Okay, quantity suppose ಏನಾದ್ರು ಓಪನಿಂಗ್ ಬ್ಯಾಲೆನ್ಸ್ ಎಕ್ಸಿಸ್ಟಿಂಗ್ ಇದೆ ಅಂತ ಹೇಳಿದ್ರೆ 10. ಇಲ್ಲ ಅಂತ ಹೇಳಿದ್ರೆ ನೀವು ಪರ್ಚೇಸ್ ಮಾಡ್ಬೇಕಾದ್ರೆ ನೀವು ಓಪನಿಂಗ್ ಬ್ಯಾಲೆನ್ಸ್ ನ ತೋರಿಸಬಹುದು. ಬಟ್ ಐ ಗಿವ್ ಯೂನಿಟ್ 10 units ಇಯರ್ ಆಫ್ 2,50,000 ಪರ್ ವ್ಯಾಲ್ಯೂ ಅಂತ ಕೊಡ್ತೀನಿ. ಓಕೆ, ಎಂಟರ್ ಅಕ್ಸೆಪ್ಟ್. ಎಕ್ಸಿಸ್ಟಿಂಗ್ ಇದ್ರೆ ನಿಮ್ಮ ಲೊಕೇಶನ್ ಅಲ್ಲಿ ಎಕ್ಸಿಸ್ಟಿಂಗ್ ಇದ್ರೆ ಯು ಕ್ಯಾನ್ ಡೂ ದಟ್. ಓಕೆ, ದೆನ್ ವಿ ಹ್ಯಾವ್ ಫಾರ್ ಎಕ್ಸಾಂಪಲ್ ಅಂಡರ್ ಓಮ್ನಿ I'll take Omni 5 seaters. Okay, so it comes under what that you have to select. It comes under Omni under petrol or diesel. It comes under petrol. Units again number. Set standard rate na in ಮಾಡಿ yes ಮಾಡಿ. Purchase ಮಾಡ್ಬೇಕಾದ್ರೆ Omni na ನಾನು 2 lakh rupees ಗೆ ಪರ್ಚೇಸ್ ಮಾಡ್ತೀನಿ per unit. ಬಟ್ ಸೆಲ್ ಮಾಡ್ಬೇಕಾದ್ರೆ 2,50,000 ಗೆ ಸೆಲ್ ಮಾಡ್ತೀನಿ. ಅಗೇನ್ ಓಪನಿಂಗ್ ಸ್ಟಾಕ್ ನನ್ನ ಹತ್ರ ಎಕ್ಸಿಸ್ಟಿಂಗ್ 5 ಸ್ಟಾಕ್ ಇದ್ರೆ ಹಾಕ್ಬೋದು. ಅಗೇನ್ ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ರೆ ಹಾಕಿದ್ರೆ ವ್ಯಾಲ್ಯೂ ಆಟೋಮೆಟಿಕ್ಲಿ ಇಂಟು ಮಾಡಿ ತಗೊಳತ್ತೆ. ಓಕೆ, ಮಲ್ಟಿಪಲ್ ಆಗುತ್ತೆ. ದೆನ್ ವಿ ಹ್ಯಾವ್ ಅಂಡರ್ ಆಲ್ಟೋ. ಓಕೆ, ಆಲ್ಟೋ LX. ಓಕೆ, ಇಟ್ ಕಮ್ಸ್ ಅಂಡರ್ ವಾಟ್? ಇಟ್ ಕಮ್ಸ್ ಅಂಡರ್ ಆಲ್ಟೋ ಆಸ್ ವೆಲ್. it is comes under petrol number unit. Again set standard rate na yes ಮಾಡ್ತೀರಾ. ಪರ್ಚೇಸ್ ಮಾಡ್ಬೇಕಾದ್ರೆ ಅರೌಂಡ್ 4,50,000 ಆಯ್ತು ಅಂತ ತಗೊಂಡ್ರೆ, ಬಟ್ ಸೆಲ್ ಮಾಡ್ಬೇಕಾದ್ರೆ 5,50,000 ಆಫ್ಟರ್ ದ ಪ್ರಾಫಿಟ್ ಮಾರ್ಜಿನ್. ಓಕೆ, ಅಗೇನ್ ಇದು ಕೂಡ 5 ಐಟಮ್ ಇದೆ ಅಂತ ತಗೊಂಡ್ರೆ ಓಪನಿಂಗ್ ಬ್ಯಾಲೆನ್ಸ್ ಅಂದ್ರೆ ನಮ್ಮ ಹತ್ರ ಇರುವಂತಹ ಸ್ಟಾಕ್ ನ ನಾವಲ್ಲಿ ತೋರಿಸ್ಕೋಬಹುದು. ದಿಸ್ ಹೌ ಯು ಕ್ರಿಯೇಟ್ ದ ಸ್ಟಾಕ್ ಐಟಮ್. ಓಕೆ, ದೆನ್ ವಿ ಹ್ಯಾವ್ ಲೊಕೇಶನ್. ಲೊಕೇಶನ್ ನಥಿಂಗ್ ಬಟ್ ಗೋಡೌನ್ಸ್ ನ ಕ್ರಿಯೇಟ್ ಮಾಡ್ಕೋಬಹುದು. ಡಿಫಾಲ್ಟ್ ಆಗಿ ಪ್ರೈಮರಿ ಕಾಸ್ಟ್ ಕ್ಯಾಟಗರಿ ವಿಲ್ ಬಿ ದೇರ್. ಓಕೆ, ಸೊ ಬಟ್ ಯು ಕ್ಯಾನ್ ಕ್ರಿಯೇಟ್ ದ ಲೊಕೇಶನ್. ಫಾರ್ ಎಕ್ಸಾಂಪಲ್ ವಿಜಯನಗರ್. ಓಕೆ, ಎಂಟರ್ accept. Then Jayanagar, enter accept. Next Koramangala. Like that you can create the godowns or else location also we can call. Okay, so after doing all these things nimge creation gottaಯ್ತು. Okay, creation ಅಲ್ಲಿ group we have created all the cars groups. Okay, category ನಲ್ಲಿ petrol, diesel and LPG we have created. To see that, go alter, see the group. See this many groups we have created. Okay, then stock item, stock categories diesel, LPG and petrol under categorization. Then stock item we have 3 stock item as of now. Then units ಬಂದು boxes, number, packets and pieces ಅಲ್ಲಿ ಇದೆ. Then location we have 3 location. Main location ಅಂತ ಏನಿರುತ್ತೆ ಇದು ಡಿಫಾಲ್ಟ್ ಇರುವಂತದ್ದು. ಸೊ ಆಫ್ಟರ್ ಡೂಯಿಂಗ್ ಆಲ್ ದಿಸ್ ಥಿಂಗ್ಸ್ ನೋ ಟು ಸಿ ನನ್ನ ಹತ್ರ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ನೋಡ್ಲಿಕ್ಕೆ go for display more reports. Come to gateway of Tally, go to display more reports here. Okay, give enter. Go for statement of inventory. ಅಲ್ಲಿ ಹೋದ್ರೆ ನಿಮ್ಗೆ, or else just go for inventory books. We have stock summary, stock group summary we have. So in that alto, see the quantity, rate and the value we have. Like that, if you want to see Maruti's, you can see Maruti's item, then shift and there is no enter done. So same like stock item summary ನೋಡ್ಬೇಕಂದ್ರೆ go stock item summary.
ಸಿ ಇದ್ರಲ್ಲಿ ಕೂಡ ನಿಮ್ಗೆ ಗೊತ್ತಾಗ್ಬಿಡತ್ತೆ ಅಂಡರ್ ಯಾವ ಐಟಮ್ ಎಷ್ಟೆಷ್ಟು ಇದೆ ಅಂತ. ಆಲ್ಟೋ again closing balance, opening ಏನು ಇಲ್ಲ, we have opening balance which will be called as the whatever we have, that is 5 unit ಇದೆ opening balance. then 22,50,000 ನಾವೇನಾದ್ರು ಸೇಲ್ ಮಾಡಿದ್ರೆ ಅದು ಇಲ್ಲಿ ಬರುತ್ತೆ, ರಿಮೈನಿಂಗ್ ಬಂದು ಕ್ಲೋಸಿಂಗ್ ಅಲ್ಲಿ ತೋರಿಸ್ತಾ ಇರತ್ತೆ. ಲೈಕ್ ದಟ್ ಫಾರ್ ಈಚ್ ಅಂಡ್ ಎವ್ರಿ ಐಟಮ್ ಯು ಕ್ಯಾನ್ ಸಿ ವೇರ್. ಹೇಗ್ ನೋಡೋದು ಅಂತ ಹೇಳಿದ್ರೆ ಡಿಸ್ಪ್ಲೇ ಮೋರ್ ರಿಪೋರ್ಟ್ಸ್, inventory books, we have stock item, there you can also see. And one more thing, stock transfer ಏನಾದ್ರು ಆಗಿದ್ರೆ ಅಲ್ಲಿ ಕೂಡ ನೋಡಬಹುದು. Okay, this is how we can see the stock item, stock summary like that. And we have only done for 3 items, but we have many items also we can see. Okay, this is all about inventory masters and inventory management in Tally Prime. When you do sales and purchases, that will be affected in inventory books ಅಲ್ಲಿ stock items kallu kuda affect agate and stock group nalli kuda affect agate. This is all about today's class. For more details, for more videos, do subscribe our YouTube channel, Cadness YouTube channel, and press bell icon for more notification. Thank you.